ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು MTR ಗುಲಾಬ್ ಜಾಮೂನ್ ಮಿಕ್ಸ್ನ ತೋರಿಸ್ತಿದ್ದೀನಿ. ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ. ಮೊದಲಿಗೆ ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಪೌಡರ್ನ ಹಾಕ್ಕೊಂಡೆ ಒಂದು ಪ್ಲೇಟಿಗೆ ಕ್ಲೀನಾಗಿರೋದಕ್ಕೆ. ಅದಕ್ಕೆ ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮೊದಲು ಕಲಿಸ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಯಾವಾಗಲೂ ನಾವು ಜಾಮೂನ್ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಅಂಗೈನ ಹಚ್ಚಿ ಕಲಿಸ್ಬಾರ್ದು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಬರೀ ಫಿಂಗರ್ಸಲ್ಲಿ ಮಾತ್ರ ಕಲಿಸ್ಕೊಂಡು ಹೋಗಬೇಕು. ಹಂಗೆ ಮಾಡೋದ್ರಿಂದ ಹಿಟ್ಟು ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ. ಆ್ಯಂಡ್ ಅದು ಚಪಾತಿ ಹಿಟ್ಟು ಕೂಡ ಅಲ್ಲ. ಅದರಲ್ಲಿ ಸ್ವಲ್ಪ ಏರ್ ಬಬಲ್ಸ್ ಎಲ್ಲ ಇರಬೇಕು, ಅಂದರೆ ಲೈಟಾಗಿರಬೇಕು ಹಿಟ್ಟು. ಹಾಗಾಗಿ ನಾವು ಬರೀ ಫಿಂಗರ್ಸ್ ಮಾತ್ರ ಯೂಸ್ ಮಾಡಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಮಾಡ್ತಿದ್ದೀನಲ್ವ, ಆವಾಗಿಂದ ನನ್ನ ಕೈನ ಹಚ್ಚಿಲ್ಲ, ಬರೀ ನಾನು 5 ಬೆರಳುಗಳಿಂದ ಮಾತ್ರ ನಾನು ಹಿಟ್ಟನ್ನು ಕಲಿಸ್ತಿದ್ದೀನಿ. ನೋಡಿ ಯಾವ ರೀತಿ ಕಲಿಸ್ತಿದ್ದೀನಿ ಅಂತ. ಹಿಟ್ಟೆಲ್ಲ ನೀಟಾಗಿ ಕಲಿಸಿದಾದ್ಮೇಲೆ ಜಾಸ್ತಿ ಹಾಲೆಲ್ಲ ಹಾಕ್ಕೋಬಾರ್ದು. ನೀವು ನೋಡ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಅದು ಸ್ವಲ್ಪ ಮತ್ತು ನೀರಾದ್ರೂ ಕೂಡ ಜಾಮೂನ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ನೆಕ್ಸ್ಟು ನಿಮಗೇನಾದರೂ ಅದು ಜಾಸ್ತಿ ಒಂದು ಸ್ವಲ್ಪ ಕೈಗೆ ಹತ್ಕೋತಾ ಇದೆ ಅಂತಂದರೆ ಚೂರು ತುಪ್ಪನೋ ಅಥವಾ ಎಣ್ಣೆನೋ ಕೈಗೆ ಸವರ್ಕೊಂಡು ನೀವು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮ್ಮ ಕೈಗೆ ಚೂರು ಅಂಟ್ಕೊಳ್ಳಲ್ಲ, ಆ್ಯಂಡ್ ತಟ್ಟೆಗೂ ಕೂಡ ಏನೂ ಅಂಟಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು. ಈಗ ನಾನು ನಿಮಗೆ ನನ್ನ ಕೈನ ತೋರಿಸ್ತೀನಿ ಹೆಂಗೆ ನೀಟಾಗಿ ಮಿಕ್ಸ್ ಆಗಿದೆ ಅಂತ. ಕೈಗೆ ಚೂರು ಅಂದರೆ ಚೂರು ಅಂಟಿಲ್ಲ. ನೋಡ್ತಾ ಇರ್ಬೋದು ನೀವು, ಕೈ ತೊಳೆದಾಗಿದೆ. ಇದನ್ನು ಕಲಿಸ್ಬಿಟ್ಟು 5 ನಿಮಿಷ ಮುಚ್ಚಿಡಬೇಕು. ನೆಕ್ಸ್ಟು ನಾನಿಲ್ಲಿ ಶುಗರ್ ಸಿರಪ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 3 ಕಪ್ಪು ಶುಗರ್ನ ಹಾಕ್ಕೊತಿದ್ದೀನಿ. 3 ಕಪ್ಪು ಶುಗರ್ಗೆ ನಾನು 3 ಗ್ಲಾಸ್ ವಾಟರ್ನೇ ಹಾಕೋತಿದ್ದೀನಿ. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ಗ್ಲಾಸಿಂದ ವಾಟರ್ ಹಾಕ್ತಿದ್ದೀನಿ. ಯಾಕಂದರೆ ನನಗೆ ಶುಗರ್ ಅಷ್ಟೊಂದು ಇಷ್ಟ ಆಗೋಲ್ಲ, ನಾವು ಜಾಸ್ತಿ ಶುಗರ್ ತಿನ್ನಲ್ಲ, ಅದಕ್ಕೋಸ್ಕರನೇ. 3 ಗ್ಲಾಸ್ ವಾಟರ್ ಹಾಕಿಬಿಟ್ಟು ನಾನಿಲ್ಲಿ ಒಲೆ ಮೇಲೆ ಇಡ್ತಿದ್ದೀನಿ. ಇದು ನೀಟಾಗಿ ಒಂದು 5ರಿಂದ 10 ನಿಮಿಷ ಕುದಿಬೇಕು. 5ರಿಂದ 10 ನಿಮಿಷ ಕುದ್ದಾದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ, ಒಂದು 3 ಏಲಕ್ಕಿನ ಸೇರಿಸ್ಕೊತಿದ್ದೀನಿ ನಾನು, ಜಜ್ಜಿಟ್ಟಿರೋವಂಥ ಏಲಕ್ಕಿನ. ನೋಡ್ತಾ ಇರ್ಬೋದು ನೀವು, ಏಲಕ್ಕಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕಿದ್ದೀನಿ, ವೇಸ್ಟ್ ಮಾಡಬಾರ್ದು ಅಂತ. ಅದ್ರ ಜೊತೆಗೆ ಏಲಕ್ಕಿ ಕಾಳುಗಳನ್ನ ಹಾಕ್ತಿದ್ದೀನಿ. ಅದನ್ನ ಸ್ವಲ್ಪ ಜಜ್ಜಿದ್ದೀನಿ. ನೀವು ಕೂಡ ಜಜ್ಜಿದರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಂಗೆ ಜಜ್ಜಿಬಿಟ್ಟು ಹಾಕಿ, ಸಿಪ್ಪೆನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸಿಪ್ಪೆನೂ ಕೂಡ ಹಾಕಿ. ಆ್ಯಂಡ್ ಮತ್ತು ನೋಡ್ತಿರ್ಬೋದು ನೀವು, ನಾನು ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ಸ್ವಲ್ಪ ಹಿಟ್ಟಿಗೂ ಕೂಡ ಹಚ್ಚಿದ್ದೀನಿ. ಆಮೇಲೆ ನನ್ನ ಕೈಗೂ ಕೂಡ ಹಚ್ಕೋತಾ ಇದ್ದೀನಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹಿಟ್ಟು ನೀವು ಎಷ್ಟು ಮೆತ್ತಗಿರುತ್ತೋ, ಎಷ್ಟು ಮಾಯ್ಶ್ಚರ್ ಇರುತ್ತೋ ಹಿಟ್ಟಲ್ಲಿ, ಅಷ್ಟು ಜಾಮೂನುಗಳು ಒಡೆಯೋದಿಲ್ಲ. ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ಹಿಟ್ಟು ಗಟ್ಟಿ ಏನಾದರೂ ಆಗಿದ್ದರೆ ನಿಮಗೆ ಉಂಡೆ ಕಟ್ಟೋಕ್ಕೆ ಬರಲ್ಲ, ಮತ್ತು ಉಂಡೆಗಳು ಬಿರುಕು ಬಿಡೋವಂಥ ಸಾಧ್ಯತೆಗಳಿರುತ್ತೆ. ಆ ಥರ ಏನಾದರೂ ಬಿರುಕು ನೀವು ಸಕ್ಕರೆ ಪಾಕದಲ್ಲಿ ಹಾಕಿರುವಾಗ ಅದೆಲ್ಲ ಒಡೆದ್ಬಿಟ್ಟು ಕೆಟ್ಟೋಗುತ್ತೆ ಜಾಮೂನು. ಹಾಗಾಗಿ ಸ್ವಲ್ಪ ನೀಟಾಗಿ ಹಿಟ್ಟಲ್ಲಿ ಮಾಯ್ಶ್ಚರ್ ಮೇಂಟೈನ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರ ನಿಮಗೆ ಎಷ್ಟು ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆನ ಕಟ್ಕೊಳ್ತಾ ಹೋಗಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇನ್ನೊಂದು ಏನಂದರೆ, ನೀವು ಉಂಡೆ ಕಟ್ಟಬೇಕಾದ್ರೆ ಹಿಟ್ಟು ಮೇಲೆ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಲೈಟಾಗಿ ಉಜ್ಜಬೇಕಷ್ಟೆ. ಅಂದರೆ ನೀವು ಜಾಸ್ತಿ ಭಾರ ಹಾಕಿಬಿಟ್ಟು ಮಾಡೋದ್ರಿಂದ ಅದು ಒಳಗಡೆ ಎಲ್ಲ ಗಟ್ಟಿ ಆಗುತ್ತೆ. ಅಂದರೆ ಒಡೆದಾಗ ಅದರೊಳಗಡೆ ಏರ್ ಬಬಲ್ಸ್ ಫಾರ್ಮ್ ಆಗಿರಲ್ಲ. ಏರ್ ಬಬಲ್ಸ್ ಅಂದರೆ ಹರಳಾಗಿರಲ್ಲ ಒಡೆದಾಗ. ಹಂಗಾಗಿ ಸ್ವಲ್ಪ ಲೈಟ್ ಪ್ರೆಷರ್ ಹಾಕಿಬಿಟ್ಟು ಉಂಡೆನ ಕಟ್ಕೊಳ್ಳಿ ಸಾಫ್ಟಾಗಿ. ನೋಡ್ಬೋದು ನೀವು ಇಲ್ಲಿ ಉಂಡೆನ ಕಟ್ತಾ ಇರೋದನ್ನು. ಎಷ್ಟು ನೀಟಾಗಿರಬೇಕು. ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಈ ಥರ ಉಂಡೆ ಕಟ್ಕೊಳ್ಳಿ ನೀಟಾಗಿ. ಇನ್ನೊಂದೇನೆಂದರೆ, ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಬಿರುಕು ಬರದೇ ಇರೋ ಥರ ನೀವು
ಯಾವುದೇ ರೀತಿ ಗೀರು ಬೀಳದೆ ಇರೋ ಥರ ಕಟ್ಟಬೇಕು. ಯಾಕಂದರೆ ನೀವು ಆಯಿಲಲ್ಲಿ ಫ್ರೈ ಮಾಡ್ತಿರ್ಬೇಕಾದ್ರೆ ಅದು ಗೀರು ಬಿಡೋವಂಥ ಸಾಧ್ಯತೆ ಇರುತ್ತೆ. ಆ ಥರ ಏನಾದರೂ ಒಡೆದೋದ್ರೆ ಜಾಮೂನು ಚೆನ್ನಾಗಿ ಬರಲ್ಲ. ಅದು ಪಾಕದಲ್ಲಿ ಹಾಕಿಬಿಟ್ಟಾಗ ಅದು ಮೊದಲೇ ಉಬ್ಬುತ್ತಲ್ವ, ಡಬಲ್ ಸೈಜ್ ಆಗುತ್ತಲ್ವ, ಸೊ ಆವಾಗ ಎಲ್ಲ ಪೂರ್ತಿ ಮುದ್ದೆ ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಗೀರಿಲ್ಲದೆ ಇರೋ ಥರ ನೀಟಾಗಿ ಉಂಡೆಗಳ್ನ ಮಾಡ್ಕೋಬೇಕಾಗತ್ತೆ ನೀವು. ನೆಕ್ಸ್ಟು ನಾನು ಪಾಕನ ಕುದಿಯೋಕೆ ಇಟ್ಟಿದ್ದೆ ಅಲ್ವಾ, ಸೊ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಏನಕ್ಕೆ ಹಾಕಬೇಕು ಅಂದರೆ, ನೀವು ಪಾಕ ಮಾಡಿಟ್ಕೊಂಡಿರ್ತೀರಲ್ವ, ಅದು ಒಂದೇ ದಿನಕ್ಕೇ ಗಟ್ಟಿಯಾಗಿಬಿಡುತ್ತೆ, ತಳ ಎಲ್ಲ ಹಿಡ್ಕೊಂಡು ಮತ್ತೆ ವಾಪಸ್ ಸಕ್ಕರೆ ಥರ ಫಾರ್ಮ್ ಆಗಿರುತ್ತೆ. ಸೊ ಆ ಥರ ಆಗದೆ ಪಾಕ ಥರನೇ ಇರಬೇಕು ಅಂದರೆ ನೀವು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕಬೇಕು. ಅದಕ್ಕೆ ನೋಡಿದ್ರಲ್ಲ ನೀವು, ನಾನು ಅಷ್ಟೊಂದು ಮಾಡಿದ್ದೀನಿ ಅದರಲ್ಲಿ. ಆ್ಯಂಡ್ ನಾನಿಲ್ಲಿ ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಜಾಮೂನುಗಳನ್ನ ಕರಿಯೋದಕ್ಕೆ ಅಂತ. ನಾನು ಮುಂಚೆನೇ ಏನಕ್ಕೆ ಆಯಿಲ್ನ ಕಾಯಕ್ಕೆ ಇಟ್ಟಿರಲಿಲ್ಲ ಅಂದರೆ, ಸ್ಟೀಲ್ ಪಾತ್ರೆ ಅಲ್ವಾ, ಬೇಗ ಎಣ್ಣೆ ಕಾದ್ಬಿಡುತ್ತೆ. ಸೊ ಎಣ್ಣೆ ಎಷ್ಟು ಬೇಗ ಕಾಯುತ್ತೆ ಅಷ್ಟು ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ನೀಟಾಗಿ ಎಣ್ಣೆನ ಕಾಯಿಸಬೇಕು. ಯಾಕಂದರೆ ಎಣ್ಣೆ ಜಾಸ್ತಿ ಕಾದ್ಬಿಟ್ರೆ ಜಾಮೂನು ಸೀದೋಗೋ ಚಾನ್ಸಸ್ ಇರುತ್ತೆ. ಅಂದರೆ ಮೇಲ್ಗಡೆ ಎಲ್ಲ ಸೀದೋಗುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ. ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಉಂಡೆ ಕಟ್ಕೊಂಡಾದ್ಮೇಲೆ, ಸ್ಟೀಲ್ ಪಾತ್ರೆಯಲ್ಲಿ ಕರಿಯೋ ಹಾಗಿದ್ದರೆ ಉಂಡೆ ಕಟ್ಕೊಂಡಾದ್ಮೇಲೆ ನೀವು ಎಣ್ಣೆನ ಕಾಯಕ್ಕೆ ಹಾಕಿ. ಸೊ ಇವಾಗ ನಾನೊಂದು ಜಾಮೂನ್ನ ಬಿಟ್ಟು ನೋಡ್ತಾ ಇದ್ದೀನಿ, ಅದು ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಿದೆ. ಸೊ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಕಾಯ್ದಿದೆ, ನೋಡ್ತಾ ಇರ್ಬೋದು ನೀವು. ಸೊ ಇವಾಗ ನಾನು ಒಂದೊಂದೇ ಜಾಮೂನು ಹಾಕ್ತೀನಿ. ಅದು ಹಾಕಿದ ತಕ್ಷಣವೇ ಮೇಲೆ ಬರಲ್ಲ, ಒಂದು ಸ್ವಲ್ಪ ಇದ್ಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕ ಬಬಲ್ಸ್ ಎಲ್ಲ ಫಾರ್ಮ್ ಆಗಿ ಆಮೇಲೆ ಮೇಲೆ ಬರುತ್ತೆ. ಅದು ಒನ್ಸ್ ಏನಾದರೂ ಮೇಲೆ ಬಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅದು ನೀಟಾಗಿ ಬೇಯ್ತಿದೆ ಅಂತಲೇ ಅರ್ಥ. ಸೊ ನೀವು ಪದೇ ಪದೇ ಸ್ಪೂನ್ ಹಾಕಿ ಮಿಕ್ಸ್ ಮಾಡೋದು ಅಷ್ಟೊಂದು ಅಂದರೆ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ತಳದಲ್ಲಿರೋದನ್ನು ಬಿಡಿಸ್ಕೊಳ್ಳಿ, ಅದು ನೀಟಾಗಿ ಮೇಲೆ ಬರುತ್ತೆ. ಸೊ ನೋಡ್ಬೋದು ನೀವು, ನೀಟಾಗಿ ಬೇಯ್ತಾ ಇದೆ ಜಾಮೂನೆಲ್ಲ. ಇದು ಫುಲ್ಲು ಗೋಲ್ಡನ್ ಕಲರ್ ಬರೋ ಥರ ನೀವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಪೇಷನ್ಸ್ ಬೇಕು ಆ್ಯಕ್ಚುಲಿ ಇದನ್ನೆಲ್ಲ ಮಾಡೋಕ್ಕೆ, ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಫ್ರೈ ಆಗಬೇಕಲ್ವ. ಸೊ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಯಾವಾಗ್ಲೂ ಜಾಮೂನನ್ನು ಫ್ರೈ ಮಾಡಬೇಕಾಗತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ, ಇದು ಈ ಥರ ಗೋಲ್ಡನ್ ಕಲರ್ ಬಂದಿದೆ. ನಾನು ಇದನ್ನು ಹಾಕ್ತಿದ್ದೀನಿ ಆಲ್ರೆಡಿ ಸಿರಪ್ಗೆ. ಸೊ ಈ ಥರ ಬಂದಿರುತ್ತೆ, ಈ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಬೇಕು. ಇದನ್ನು ನೀಟಾಗಿ ಸಿರಪಲ್ಲಿ ಹಾಕ್ಕೊಳ್ಳಿ. ಸಿರಪ್ ಹೆಂಗಿರಬೇಕು ಅಂದರೆ ಉಗುರು ಬೆಚ್ಚಗಿರಬೇಕು. ಆಮೇಲೆ ನೀವು ಡೈರೆಕ್ಟಾಗಿ ಫ್ರೈ ಮಾಡಿದ ತಕ್ಷಣವೇ ಆ ಉಗುರು ಬೆಚ್ಚಗಿರೋ ಸಿರಪಲ್ಲಿ ಜಾಮೂನನ್ನು ಹಾಕ್ಕೋಬೇಕು. ಯಾಕಂದರೆ ಹಿಂಗಿದ್ದಾಗ ಮಾತ್ರ ಅದು ನೀಟಾಗಿ ಸಿರಪ್ನ ಹೀರ್ಕೊಳ್ಳುತ್ತೆ. ನೋಡ್ಬೋದು ನೀವು, ಕೆಲವೊಂದಲ್ಲಿ ಒಡೆದೋಗಿದೆ. ಯಾಕಂದರೆ ಆಯಿಲಲ್ಲಿ ಫ್ರೈ ಮಾಡೋವಾಗ ಆಗಲಿ, ಇಲ್ಲಾಂದರೆ ಕೈಯಲ್ಲಿ ಉಂಡೆ ಮಾಡ್ತಿರೋವಾಗಲಿ ಚೂರು ಗೀರು ಬಂದ್ರೂ ಕೂಡ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಆಗಿದ್ದು ಇಲ್ಲೇನಾದರೂ ನೀವು ಸಿರಪಲ್ಲಿ ಹಾಕಿದಾಗ ಹಿಂಗಾಗುತ್ತೆ. ಇಲ್ಲೊಂದು ಬ್ರೌನ್ ಕಲರ್ ಇದೆ ಅಲ್ವಾ, ಹಾಗಾಗುತ್ತೆ. ಸೊ ನೀವು ಫೈನಲ್ ಔಟ್ಪುಟ್ ನೋಡ್ತಿರ್ಬೋದು. ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಇದನ್ನು ತೋರಿಸ್ತಾ ಇರೋದು ನಿಮಗೆ. ಜಾಮೂನ್ ಎಷ್ಟು ನೀಟಾಗಿದೆ ಅಂದರೆ ಜ್ಯೂಸಿಯಾಗಿ ಸಖತ್ತಾಗಿದೆ. ಟೇಸ್ಟ್ ಕೂಡ ಅಷ್ಟೇ. ನೋಡ್ಬೋದು ನೀವಿಲ್ಲಿ ಎಷ್ಟೊಂದು ಕಲರ್ ಆಗಿರ್ಬೋದು ಮತ್ತು ಒಳಗಡೆ ಇರೋ ಇದಾಗಿರ್ಬೋದು, ಒಳಗಡೆನೂ ಕೂಡ ನೀಟಾಗಿ ಬೆಂದಿದೆ. ಆ್ಯಂಡ್ ಮೇಲ್ಗಡೆನೂ ಕೂಡ ಇಷ್ಟು ನೀಟಾಗಿ ಕಾಣಿಸ್ತಿದೆ ನಿಮಗೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ನೋಡ್ಬೋದು ನೀವು, ಸ್ಪೂನ್ ಹಾಕಿದರೆ ಸಾಕು ಕಟ್ಟಾಗ್ತಿದೆ, ಅಷ್ಟೊಂದು ಸಾಫ್ಟಾಗಿದೆ ಜಾಮೂನು. ಸೊ ಈ ಥರ ನಿಮಗೇನಾದರೂ ನೆಕ್ಸ್ಟ್ ವೀಡಿಯೋ ಬೇಕಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.